ಸರಿ ಅಮ್ಮ, ಪರವಾಗಿಲ್ಲ. ನೀವು ಮನೆಗೆ ಸೇರಿಸ್ತಿದ್ರು ಪರವಾಗಿಲ್ಲ, ಏನೂ ಇಲ್ಲ. ನಾನು ಇಲ್ಲ ಅಂದರೆ ಖುಷಿಯಾಗಿದ್ದೀರಲ್ಲ, ಹಾಗೆ ಇರಿ, ಪರವಾಗಿಲ್ಲ ಅಮ್ಮ. ನನಗೆ ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ಅಪ್ಪನೂ ಕೇಳಿದೆ ಅಂತ ಹೇಳ್ಬಿಡಿ. ನಾನು ಹೋಗ್ತಾ ಇದ್ದೀನಿ ಅಮ್ಮ. ಸರಿ ಬಿಡಿ, ನಾನು ಬರೋದಿಲ್ಲ. ಸುಮ್ಮನೆ ನನ್ನಿಂದ ನೀವೆಲ್ಲ ಕೋಪ ಎಲ್ಲ ಮಾಡ್ಕೊಳ್ಳೋದು, ತುಂಬ ನೋವು ಮಾಡ್ಕೊಳ್ಳೋದು, ಬೇಜಾರೆಲ್ಲ ಯಾಕೆ ಮಾಡ್ಕೊತೀರಾ? ಅಣ್ಣನಿಗೆ ಅಕ್ಕನಿಗೆಲ್ಲರೂ ಕೇಳಿದೆ ಅಂತ ಹೇಳಿಬಿಡಿ. ನಾನು ಎಷ್ಟೇ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ ಯಾರೂ. ತುಂಬ ಕೋಪ ಮಾಡ್ಕೊಂಡಿದ್ದೀರಾ. ನನಗೆ ತುಂಬ ನೋವಾಗ್ತಿದೆ ಅಮ್ಮ, ತುಂಬ ಬೇಜಾರಾಗ್ತಿದೆ, ಹರ್ಟ್ ಆಗ್ತಿದೆ ನನಗೆ. ಆದರೂ ಏನು ಮಾಡಲಿ, ಏನೂ ಮಾಡೋಕ್ಕಾಗೋದಿಲ್ಲ. ಮಾಡಿರೋ ತಪ್ಪಲ್ವಾ, ಅನುಭವಿಸ್ಬೇಕು. ಸರಿ ಬಿಡಿ ಅಮ್ಮ, ನಾನು ಬರ್ತೀನಿ. ನೀವು ಹುಷಾರು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನೊಂದು ಮಾತು ಅಮ್ಮ, ನಾನು ತಪ್ಪು ಮಾಡಿರೋ ಅರಿವಿದೆ ಅಮ್ಮ. ನನಗೆ ತಪ್ಪು ಮಾಡಿಬಿಟ್ಟೆ, ಗೊತ್ತಾಗಲಿಲ್ಲ. ನಿಮ್ಮನ್ನ ಕೇಳಿ ಮಾಡಬೇಕಿತ್ತು. ಅವಾಗಲಿಂದ ಕಷ್ಟಪಟ್ಟೆಲ್ಲ ಸಾಕಿದ್ರೆ ನೀವು. ಅದು ಏನು ಮಾಡೋದು? ಒಂದು ನಿಮಿಷ ಅಮ್ಮ, ಬಂದೇ ಇರಿ. ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಪರವಾಗಿಲ್ಲ ಅಮ್ಮ. ನಿಮಗೋಸ್ಕರ ನಾನು ಗಿಫ್ಟ್ ಎಲ್ಲ ತಂದಿದ್ದೀನಿ. ನೀನೇ ಬೇಡ ಅಂದಮೇಲೆ ನಿಮ್ಮ ಗಿಫ್ಟ್ ಎಲ್ಲ ಮಾಡಿಕೊಂಡು ನಾನೇನು ಮಾಡನೆ? ಬೇಡ, ತಗೊಂಡೋಗು. ನಮಗೆಲ್ಲ ಬೇಕಾಗಿಲ್ಲ ಕತೆ. ನಿಮ್ಮ ಗಿಫ್ಟು ಬೇಡ, ಏನು ಬೇಡ, ತಗೊಂಡು ಹೋಯ್ತಾರೆ ನೀನು. ಸುಮ್ಮನೆ ನಮ್ಗೆ ನಿಮ್ದೆಲ್ಲ ಹಾಳು ಮಾಡಿಬಿಡ ಬಂದ್ಬಿಟ್ಟು. ಅಮ್ಮ, ನಾನು ನಿಮಗೋಸ್ಕರ ತಂದಿದ್ದೀನಿ, ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂದರೆ ಎಷ್ಟು ಬಿಡಿ ಅಮ್ಮ. ಸರಿ ಅಮ್ಮ, ನಾನು ಹೋಗ್ತೀನಿ. ನೀವು ಬನ್ನಿ ಅನ್ನೋ ತನಕ ನಾನು ಬರೋದಿಲ್ಲ ಅಮ್ಮ. ಇವಾಗಲೂ ಹೇಳೋದು, ಯಾವಾಗಲೂ ಹೇಳ್ತಿರೋದು ಅಮ್ಮ. ನಿಮ್ಮ ಕಂಡ್ರೆ ನನಗೆ ತುಂಬ ಇಷ್ಟ. ಆದರೆ ಏನು ಮಾಡೋದು? ಏನೋ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿಬಿಟ್ಟೆ. ಆದರೆ ನೀವು ನನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ರೆಡಿ ಅಮ್ಮ. ನಾನು ನಿಮ್ಮ ಕಾಲು ಬೇಕಾದರೆ ಬೀಳ್ತೀನಿ. ಆದರೂ ನೀವು ನನ್ನನ್ನು ಒಪ್ಕೊಳ್ಳೋಕೆ ನೀವೇ ರೆಡಿ ಇಲ್ಲ. ಏನು ಮಾಡಲಿ ಅಮ್ಮ? ಇದು ನನ್ನ ದುರದೃಷ್ಟ. ಸರಿ ಬಿಡಿ, ನೀವು ಚೆನ್ನಾಗಿರಿ. ನಾನು ಇಲ್ಲ ಅಂದರೂ ನೀವು ತುಂಬ ಚೆನ್ನಾಗಿರ್ತೀರಾ ಅಂದರೆ ನನಗೆ ಅದೇ ಸಾಕು. ಸಾಕು ಅಮ್ಮ, ನೀವು ಚೆನ್ನಾಗಿರ್ತೀರಾ. ನೀವು ಹೆಂಗಿದ್ದು ಚೆನ್ನಾಗಿರ್ತೀರಾ ಹಂಗೆ ಇರಿ. ನಾನು ಸುಮ್ಮನೆ ಪದೇ ಪದೇ ಬಂದು ನಿಮಗೆ ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ ಅಮ್ಮ. ಆದ್ರೂ ಅಮ್ಮ, ನನ್ನ ಗಂಡ ನನ್ನ ಮಾತು ಕೇಳಿ ಬಂದಿದ್ರು. ನೀವು ಅವ್ರಿಗೂ ಬೈದು ಅವಮಾನ ಮಾಡಿಬಿಟ್ರಿ ಅಮ್ಮ. ಅವ್ರು ತುಂಬ ಒಳ್ಳೆಯವರು ಅಮ್ಮ. ನೀವು ಹುಡುಕಿದ್ರು ಆ ಥರ ಅವ್ರು ಸಿಗ್ತಾ ಇರಲಿಲ್ಲ. ನೀವು ಎಷ್ಟೇ ಹೋದ್ರೂ ನನಗೋಸ್ಕರ ಅವರು ಸುಮ್ಮನೆ ಇದ್ದರು. ಬೇರೆಯವರಾಗಿದ್ದರೆ ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಅಮ್ಮ. ತುಂಬ ಒಳ್ಳೆಯವರು. ಬಿಡಿ, ಪರವಾಗಿಲ್ಲ. ನಿಮ್ಗೆ ಅರ್ಥ ಆಗೋದಿಲ್ಲ, ಇವಾಗ ಅರ್ಥ ಆಗೋದಿಲ್ಲ, ಯಾವತ್ತಾದರೂ ಅರ್ಥ ಆಗುತ್ತೆ. ನನಗೋಸ್ಕರ ಅವರು ನನ್ನ ಮದುವೆ ಆದರು. ನನಗೋಸ್ಕರ ನಿಮ್ಮ ಹತ್ರ ಇರೋ ಮಾತೆಲ್ಲ ಕೇಳಿದ್ರು. ತಪ್ಪು ನಂದಿರ್ಬೋದಮ್ಮ, ಅವ್ರದ್ದೇನು ತಪ್ಪಿಲ್ಲ. ಆದರೂ ನೀವು ಅವ್ರಿಗೆ ಬೋದ್ರಿ, ಇದಂತೂ ನಂಗೆ ತುಂಬ ಬೇಜಾರಾಯಿತು. ಆ ಸ್ಥಾನದಲ್ಲಿ ಬೇರೆ ಯಾರಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ. ಬೈತಾ ಇದ್ರು ನಿಮಗೆಲ್ಲ. ಹಿಂದೆ ತಿರ್ಕೊ ಮಾತಾಡ್ತಾ ಇದ್ರು. ಅವ್ರು ಸುಮ್ಮನೆ ಇದ್ದಾರೆ. ಸರಿ ಬಿಡಿ, ಯಾವಾಗಲಾದರೂ ಅವ್ರ ಬೆಲೆ ಆದರೂ ಅರ್ಥ ಆಗುತ್ತೆ. ಸರಿ ಅಮ್ಮ, ನಾನು ಬರ್ತೀನಿ. ಅಪ್ಪನ ಕೇಳಿದೆ ಅಂತ ಹೇಳ್ಬಿಡಿ, ಮನೆಯವ್ರಿಗೆಲ್ಲ ಹೇಳ್ಬಿಡಿ ಬಂದಿದ್ಲು ಅಂತ. ಸುಮ್ಮನೆ ಪದೇ ಪದೇ ಬಂದು ನಿಮಗೂ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗಿರಿ. ಪಾಪು ಹೇಗಿದ್ದಾನೆ, ಅಣ್ಣನ ಮಗ? ಆಮೇಲೆ ಅಕ್ಕನ ಮಕ್ಕಳೆಲ್ಲ ಹೇಗಿದ್ದಾರೆ? ಎಲ್ಲರಿಗೂ ನಮ್ಮ ಮನೆ ಸುದ್ದಿ ಹೇಳೋ ಅವಶ್ಯಕತೆ ನನಗಿಲ್ಲ, ಅರ್ಥ ಆಯ್ತಾ? ಸರಿ ಬಿಡಿ ಅಮ್ಮ, ನಾನು ಹೊರ್ಗಿನವಳಾಗ್ಬಿಟ್ಟೆ ಅಲ್ವಾ ನಿಮಗೆಲ್ಲವಾ. ಸರಿ ಬಿಡಿ. ಯಾಕೆ ಹೇಳಿ ನಾನು ಬಂದಿದ್ದು? ಇನ್ನೂ ಪ್ರೀತಿ ಹಾಗೆ ಇಟ್ಕೊಂಡಿದ್ದೀನಿ ಅಮ್ಮ ನಾನು ನಿಮ್ಮ ಮೇಲೆ. ಏನೋ ಅವತ್ತೇ ಬರಬೇಕಿತ್ತು ನಾನು. ಆಮೇಲೆ ನೀವು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತೀರಾ. ಒಂದು ಸ್ವಲ್ಪ ದಿನ ಆಗಲಿ, ನೀವು ಸರಿ ಹೋಗ್ತೀರಾ ಅಂತ ಕಾದೆ ಅಮ್ಮ. ಆದರೆ ನೀವೇನು ಮಾಡಲೇ ಇಲ್ಲ. ಸರಿ ಬಿಡಿ, ಸುಮ್ಮನೆ ನಾನು ಇಲ್ಲೇ ನಿಂತ್ಕೊಂಡು ಮಾತಾಡೋದ್ರಿಂದ ನಿಮಗೂ ಬೇಜಾರಾಗುತ್ತೆ, ನಿಮಗೂ ಹೊರಟಾಗುತ್ತೆ. ನನಗೂ ಮಾನ ಮರ್ಯಾದೆ ಇಲ್ಲ ಅಮ್ಮ. ನೀವು ಇಷ್ಟು ಹೋದ್ರೂ ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ, ಮಾತಾಡ್ತಿದ್ದೀನಿ ಅಂದರೆ ಅಮ್ಮ ಪ್ರೀತಿ ಅಮ್ಮ. ಸರಿ ಬಿಡಿ, ನನಗಂತೂ ತುಂಬ ಬೇಜಾರಾಯಿತು. ನಿಮ್ಮ ಖುಷಿಗೋಸ್ಕರ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಬರ್ತೀನಿ ಅಮ್ಮ. ನೀವು ಯಾವಾಗ ನಾನು ಕರೀತೀರಾ ಅಲ್ಲಿವರೆಗೂ ನಾನು ಬರೋದಿಲ್ಲ ಅಮ್ಮ. ನೀವು ಕರೆಯೋ ತನಕ ನಾನು ನಿಮ್ಮ ಮನೆ ಕಾಲಾಕೋದಿಲ್ಲ. ನನಗೂ ಸ್ವಾಭಿಮಾನ ಇದೆ ಅಮ್ಮ. ಅಮ್ಮ ಅಂದ್ಬಿಟ್ಟು ನಾನು ಇಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ರು ನೀವು ಮನೆಯಿಂದ ಆಚೆ ಹಾಕೋಕ್ಕೆ ನೋಡ್ತೀರಲ್ಲ. ಬಿಡಿ, ನಾನು ಸತ್ರೂ ಪರವಾಗಿಲ್ಲ. ನೀವು ಕರೆಯೋ ತನಕ ನಾನು ನಿಮ್ಮ ಮನೆಗೆ ಬರೋದಿಲ್ಲ. ನೋಡ್ತೀನಿ. ಸರಿ ಬಿಡಿ, ನಿಮ್ಮ ಮಠನೇ ನಿಮ್ಮ ಕೋಪನೇ ನೀವು ಸಾಧಿಸ್ತಾ ಇರಿ. ಒಂದಿನ ಗೊತ್ತಾಗುತ್ತೆ. ನಾನು ಇನ್ನು ಬೇರೆಯವ್ರ ಮನೆಗೆಲ್ಲ ಹೋಗಿದ್ದೀನ. ನಮ್ಮಮ್ಮ ನಮ್ಮಪ್ಪ ಅಂತ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ನಾನು ಯಾವಾಗ ಮದುವೆ ಆದ ಆವಾಗಲೇ ಡಿಸೈಡ್ ಮಾಡಿದ್ದೀರಾ ನಾನು ಹೊರಗ್ನವಳು ಅಂತ. ಸುಮ್ಮನೆ ನಾನು ಎಷ್ಟೇ ಹಠ ಮಾಡಿದ್ರು, ಎಷ್ಟೇ ಹತ್ರ ಕರೆದ್ರು ನಿಮ್ಮ ಮನಸ್ಸು ಬದಲಾಗೋ ಕಾಣ್ತಿಲ್ಲ. ಸರಿ ಬಿಡಿ ಅಮ್ಮ. ನನ್ನ ಗಂಡ ಆಚೆಲಿ ನಾಯಿ ಥರ ನಿಂತಿದ್ದಾರೆ, ಅದನ್ನ ನೋಡೋಕ್ಕಾಗ್ತಿಲ್ಲ. ನಾನು ಹೊರಡ್ತೀನಿ. ನೀವು ಹೋಗ್ಲಿ, ಅವ್ರಿಗೂ ಬೆಲೆ ಕೊಡಲಿಲ್ಲ ನೀವು. ನನಗೆ ಬೈರಿ ಹೊಡಿರಿ ಹೊಡಿಸ್ಕೊಳ್ತೀನಿ. ಅವ್ರೇನು ಮಾಡಿದ್ರು? ಆ ಥರ ಬೈದ್ಬಿಟ್ರಲ್ಲ ನೀವು. ಮನೆಗೆ ಬಂದಾಗಲೂ ತುಂಬ ಬೈದ್ರಿ, ಆದರೂ ಅವ್ರು ಬೈಸ್ಕೊಂಡ್ರು. ಏನಾದರೂ ಹಿಂದೆ ಮಾತಾಡಿದ್ರ? ಇವಾಗಲೂ ಹಂಗೆ ಬೈದ್ಬಿಟ್ರಿ. ನೋಡಿ ಅಮ್ಮ, ನಾನು ತಪ್ಪು ಮಾಡಿರ್ಬೋದು, ಆದರೆ ಅವ್ರು ಏನೂ ಮಾಡಿಲ್ಲ. ನಾನೇ ಅವ್ರನ್ನ ಬಲವಂತದಿಂದ ಮದುವೆ ಆಗಿದ್ದು. ಹಾಗನ್ಬಿಟ್ಟು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೇನು ಮೋಸ ಮಾಡಿಲ್ಲ ಅವರು. ಯಾರು ಕಾಲದಲ್ಲಿ ಆ ಥರ ನೋಡ್ಕೊಳ್ಳೋದಿಲ್ಲ. ಅತ್ತೆ ಮಾವೆಲ್ಲ ತುಂಬ ಒಳ್ಳೆಯವರು.
ನೀವೇನು ಯೋಚನೆ ಮಾಡಬೇಡಿ ನನ್ನ ಬಗ್ಗೆ. ನಾನು ತುಂಬ ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರಿ. ಬಿಡಿ ರುಕ್ಮಿಣಿ, ಅದು ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಆಗಿದ್ದಾಯ್ತು ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಯಾವತ್ತಾದರೂ ಸರಿ ಆಗ್ತಾರೆ ಬಿಡಿ. ಅದಕ್ಕಲ್ಲ ರೀ, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ನಿಮಗೂ ಬೈಸ್ಬಿಟ್ಟೆ, ನನ್ನಿಂದ ನೀವು ಬೈಸ್ಕೊಳಂಗಾಯ್ತು. ನೀವು ಹೇಳಿದ್ರಿ ಮೊದಲೇ ಅವ್ರು ಒಪ್ಕೊಂತಾರೋ ಏನೋ ಅಂತ. ನಾನೇ ಕೇಳಲಿಲ್ಲ, ತುಂಬ ನಂಬಿಕೆ ಇಟ್ಕೊಂಡು ಹೊರಟೋಗಿದ್ದೆ. ನಿಮಗೆ ಬೇರೆ ಅವಮಾನ ಮಾಡಿಬಿಟ್ರು. ನನಗೆ ಅದೇ ತುಂಬ ಬೇಜಾರಾಗ್ತಿರೋದು. ನಾನೊಬ್ಬಳೇ ಹೋಗ್ಬೇಕಿತ್ತು, ನಿಮ್ಮನ್ನು ಕರ್ಕೋಗಿ ನಿಮಗೂ ಅವಮಾನ ಮಾಡಿಸ್ಬಿಟ್ಟೆ. ಅಲ್ಲ, ಅಮ್ಮ ಯಾಕೆ ಈ ಥರ ಆಗಿಬಿಟ್ಟಿದ್ದಾರೆ? ನಾನು ಕಂಡ್ರೆ ತುಂಬ ಇಷ್ಟಪಡ್ತಿದ್ರು ಅವಾಗ, ಈಗ ಯಾಕೆ ಈ ಥರ ಮಾಡಿಬಿಟ್ರು? ಅಟ್ಲೀಸ್ಟ್ ಅಪ್ಪ ಬರೋ ತನಕನಾದರೂ ಮನೇಲಿ ಇರಿಸ್ಕೊಳ್ಳಿಲ್ಲ. ಅಲ್ಲ, ಆಗ್ಲಿಂದ ಒಂದೇ ಸಮಯ ಹೇಳ್ತಾ ಇದ್ದೀರಲ್ಲ, ತಲೆನೋವು ಬರುತ್ತೆ, ಸುಮ್ಮನೆ ಆಗಿರಿ. ಮನುಷ್ಯನಿಗೆ ಬರದೆ ಕಷ್ಟ ಇನ್ಯಾರಿಗೆ ಬರುತ್ತೆ? ಏನೋ ಇವತ್ತು ಹಿಂಗೆ ಆಡಿರೋರು ನಾಳೆ ಸರಿ ಹೋಗ್ತಾರೆ. ಎಕ್ಸಾಂಪಲ್ ನನ್ನ ಜೀವನನೇ ಇಲ್ವಾ? ನನ್ನ ಜೀವನ ಎಷ್ಟು ಕೆಟ್ಟದಾಗಿತ್ತು, ಇವಾಗ ಏನೋ ಒಂದು ಮಟ್ಟಕ್ಕೆ ಬಂದಿದೆ. ಹಾಗೇನೆ ಅವರು ಒಂದು ಸ್ವಲ್ಪ ಸಮಾಧಾನ ಆಗ್ತಾರೆ ಬಿಡಿ. ನಮ್ಮದು ತಪ್ಪಿದೆ, ನಾವು ಯೋಚನೆ ಮಾಡಬೇಕಿತ್ತು, ಇವಾಗ ಆಗ್ಬಿಟ್ಟಿದೆಯಲ್ಲ, ಸರಿ ಮಾಡ್ಕೊಳ್ಳೋಣ ಅಂತ ಹೋದ್ರೂ ಅವರು ಸ್ವಲ್ಪನೂ ಕನ್ವಿನ್ಸ್ ಆಗ್ತಿಲ್ಲ. ಅವ್ರ ರಟನ ಅವ್ರು ಬಿಡ್ತಾ ಇಲ್ಲ. ನೋಡೋಣ ಎಷ್ಟು ದಿನ ತನಕ ಕಾಯೋಣ ಬಿಡಿ. ಒಂದಿನ ಅಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ನಾನು ನೀವು ಯಾಕೆ ಹಿಂಗೆ ಹೇಳ್ತೀರಾ? ಅಲ್ಲ ರೀ, ನಾನು ಇವಾಗ ಏನಂತ ಹೇಳಿ? ಅತ್ತೆ ಮಾವನಿಗೆಲ್ಲ ನಾನೊಂದು ವಾರ ಇದ್ಬಿಟ್ಟು ಬರ್ತೀನಿ ಅಮ್ಮನ ಮನೇಲಿ ಅಂತ ಹೇಳಿಬಿಟ್ಟಿದ್ದೆ. ಇವಾಗ ಏನು ಮಾಡೋದು? ನಾವು ವಾಪಸ್ ಈಗ ಬಂದು ಈಗ ಹೋಗ್ತಿದ್ದೀವಲ್ಲ ರೀ. ಎಲ್ಲಾದ್ರೂ ಸ್ವಲ್ಪ ಹೊತ್ತು ಎಲ್ಲಾದರೂ ಕರ್ಕೊಂಡೋಗಿ ಒಂದು ಪಾರ್ಕ್ ಇರ್ಕತ್ರ ಸಂಜೆ ತನಕ ಕುತ್ಕೊತೀನಿ. ನನಗೆ ಆಗ್ತಾ ಇಲ್ಲ. ಇಲ್ಲಾಂದರೆ ಇಲ್ಲೇ ಸೈಡಲ್ಲಿ ಎಲ್ಲಾದರೂ ಪಾರ್ಕ್ ಮಾಡಿ ಕಾರ್ ಅಲ್ಲೇ ಕುತ್ಕೊತೀನಿ. ಇವಾಗ ನನ್ನ ಮನೆಗೆ ಹೋಗಿ ನಿಮ್ಗೆ ಇಷ್ಟ ಇಲ್ಲ. ಇಲ್ಲಾಂದರೆ ನಡೀರಿ, ನಿಮ್ಮ ಫ್ಯಾಕ್ಟ್ರಿ ಹತ್ರ ನಿಮ್ಮನ್ನ ಬಿಟ್ಬಿಟ್ಟು ನಾನು ಅಲ್ಲೇ ಕೂತಿರ್ತೀನಿ. ಸಂಜೆಗೆ ಬೇಕಾದರೆ ಮನೆಗೆ ಹೋದ್ರಾಯ್ತು. ಏನು ಮಾಡಲಿ? ಅತ್ತೆ ಮಾವ ಎಲ್ಲ ಕೇಳಿದ್ರೆ ನಾನು ಏನಂತ ಹೇಳಿ? ಅಲ್ಲ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಅಮ್ಮ ಏನಾದರೂ ಹೇಳಿದಾರಾ ನೀವು ಅಪ್ಪನ ಮನೆಗೆ ಹೋಗದೆ ಹೋದ್ರೆ ನಮ್ಮ ಮನೆಗೆ ಬರಬೇಡ ಅಂತ? ಏನು ಅನ್ಕೊಳ್ಳೋದಿಲ್ಲ, ಬನ್ನಿ, ಇದೆಲ್ಲ ನಾರ್ಮಲ್ ಅಲ್ವಾ, ಇದ್ದಿದ್ದೆ. ಹಾಗಲ್ಲ ರೀ, ನೀವೇನೋ ಹೇಳ್ತೀರಾ. ನನಗೆ ಎಷ್ಟು ನೋವು ಆಗ್ತಿದೆ ಗೊತ್ತಾ? ಅಟ್ಲೀಸ್ಟ್ ಅಪ್ಪನಾದರೂ ನೋಡೋಕೆ ಬಿಡಬೇಕಿತ್ತು. ಅಮ್ಮ ಏನು ಮಾಡಲಿಲ್ಲ, ಅವಾಗ ಹಾಗೆ ಕಳಿಸ್ಬಿಟ್ರು. ನನ್ನ ತುಂಬ ಬೇಜಾರಾಗ್ತಿದೆ. ಏನು ಮಾಡೋದು? ಅಣ್ಣಂಗೆಲ್ಲ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ ಅವರು. ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ನಂದು. ಇನ್ನೂ ಅವರು ಬ್ಲ್ಯಾಕ್ ಲಿಸ್ಟಿಂದ ರಿಮೂವ್ ಮಾಡಿಲ್ಲ. ಏನು ಮಾಡಲಿ? ಬೇರೆ ಯಾವುದಾದ್ರೂ ನಂಬರಿಂದ ಮಾಡ್ತೀನಿ. ರುಕ್ಮಿಣಿ ಅವರೇ, ನಿಮ್ಗೊಂದು ವಿಚಾರ ಹೇಳಬೇಕು. ನೀವೀಗ ಬೇಜಾರು ಮಾಡ್ಕೊಂಡಿಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ. ಏನಂದರೆ, ಸದ್ಯಕ್ಕೆ ನೀವು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ಬಿಡಿ. ಒಂದು ಸ್ವಲ್ಪ ದಿನ ಆಗಲಿ. ಇವಾಗ ತಾನೇ ಅಮ್ಮನ ಮನೆಯಿಂದ ಬಂದಿದ್ದೀರಾ. ಅವರು ಹೇಳ್ತಾರೆ. ಅವ್ರು ಇನ್ನೂ ಕೋಪ ಮಾಡ್ಕೊಂಡ್ರೆ ಕಾಲ್ ಪಿಕ್ ಮಾಡ್ತಾರಾ? ಇಲ್ಲಾಂದರೆ ಇನ್ನೂ ಒಂದು ನಿಮಿಷ ಮಾಡ್ತೀನಿ ಅಂತ ಮಾಡಿಬೇಕಾದ್ರೆ ನನ್ನ ಮೊಬೈಲ್ ಕೊಡ್ಲಾ? ಬೇಡ ಬಿಡಿ, ನಿಮ್ಮ ಮೊಬೈಲ್ ನಂಬರ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ಬೇಡ, ಯಾವುದಾದ್ರೂ ಬೇರೆ ನಂಬರಲ್ಲಿ ಮಾಡಿದ್ರಾಯ್ತು. ತಲೆ ನೋವ್ತಾ ಇದೆ ನನಗೆ. ತುಂಬ ಮೂಡೆಲ್ಲ ಔಟ್ ಆಗೋಯ್ತು. ಎಷ್ಟು ಖುಷಿಯಾಗಿ ಬಂದಿದೆ, ಅಷ್ಟು ಬೇಜಾರಾಗೋಯ್ತು ನನಗೆ. ಏನು ಮಾಡೋದು? ನಡೀರಿ, ಫ್ಯಾಕ್ಟ್ರಿಗೆ ಹೋಗೋಣ. ಅಮ್ಮನ ಮನೆಗೆ ಏನು ಮನೆಗೆ ಹೋಗೋ ತನಕ ಹೋಗಿ ನಾನು ಏನು ಮಾಡಲಿ ಮನೇಲಿ? ಒಂದು ಸ್ವಲ್ಪ ಫ್ಯಾಕ್ಟ್ರಿನಾದರೂ ಹೋಗಿ ನೋಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೇನೂ ಆಗೋದಿಲ್ಲ, ಸುಮ್ಮನೆ ಬನ್ನಿ ಮನೆಗೆ. ಏನಾದರೂ ತಿಂತೀರಾ? ಇಲ್ಲ, ನನಗೇನು ಬೇಡ. ನೀವೇನಾದರೂ ತಿನ್ನೋದಿದ್ರೆ ತಿನ್ನಿ. ಇವ್ರಿಗೂ ಬಯಸ್ಬಿಟ್ನಲ್ಲ ನಾನು ನನ್ನಿಂದ. ಅಲ್ಲ, ಅಮ್ಮ ಯಾಕೆ ಹಿಂಗೆ ಆಡ್ತಾರೆ? ಲವ್ ಮಾಡಿ ಮದುವೆ ಆಗೋದಿತ್ತಪ್ಪ. ಅಲ್ಲ, ಒಂದು ಸ್ವಲ್ಪನೂ ಕನ್ವಿನ್ಸ್ ಆಗೋದಿಲ್ವಲ್ಲ? ನಾನೇ ಹೋಗಿ ಕ್ಷಮೆ ಕೇಳಿದ್ರೆ ಒಪ್ಕೊತಾ ಇಲ್ಲ ಇವರು. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೆಟ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಡ್ತೀನಿ. ಬರೋದ ಮತ್ತೆ.